ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 64ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಬಿಗ್ ಬಾಸ್ ಸೀಸನ್ 11 ಬಗ್ಗೆನೂ ನಾವು ಅಪ್ಡೇಟ್ಸ್ ಇನ್ನು ಮುಂದೆ ಕೊಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅಫಿಷಿಯಲಿ ಅಥವಾ ಅನ್ಅಫಿಷಿಯಲಿ ಸಿಗುವ ಅಪ್ಡೇಟ್ಸ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿಗೆ ಇರುವ ಅಪ್ಡೇಟ್ ಏನಪ್ಪ ಅಂದರೆ, ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ರಿಲೀಸ್ ಆಗಿದೆ. ಆ್ಯಂಡ್ ಪ್ರೋಮೋದಲ್ಲಿ ಕೆಲವೊಂದು ಹಿಡನ್ ಡೀಟೇಲ್ಸ್ನ ಬಿಟ್ಟಿದ್ದಾರೆ. ಆ ಹಿಡನ್ ಡೀಟೇಲ್ಸ್ ಏನಪ್ಪ ಅಂದರೆ, ಶನಿವಾರ ರಾಜಾ ರಾಣಿ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಅದರಲ್ಲಿ 5 ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡ್ತಿದ್ದಾರೆ. ಸ್ವತಃ ಅಫಿಷಿಯಲಿ ಅವರೇ ಅನೌನ್ಸ್ಮೆಂಟ್ ಮಾಡಿದರೂ ಸಹ ಅವರ ಬ್ಲರ್ಡ್ ಇಮೇಜಸ್ನ ಅದರಲ್ಲಿ ಇಕ್ಕಿದ್ದಾರೆ, ಅಂದರೆ ಹಿಡನ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಫೋಟೋಸ್ ಯಾವುದಿದೆಯೋ ಅದನ್ನು ನಿಮಗೆ ಪ್ಲೇ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನೀವು ಡಿಕೋಡ್ ಮಾಡೋದಾದರೆ ಯು ಕ್ಯಾನ್ ಡಿಕೋಡ್ ಇಟ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಯಾರು ಇರಬಹುದು ಆ 5 ಕ್ಯಾರೆಕ್ಟರ್ಸ್, ಅಂದರೆ ಆ 5 ಜನ ಯಾರು ಅನ್ನೋದ್ರ ಬಗ್ಗೆ ಫೋಟೋಸ್ನ ಪ್ಲೇ ಮಾಡ್ತಿದ್ದೀನಿ. ಒಂದು ಸಲ ಚೆಕ್ ಮಾಡಿಬಿಟ್ಟು ಯಾರು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜನ ಮಾತಾಡ್ತಿರೋದು ಬಂದ್ಬಿಟ್ಟು ಕಿರಣ್ ರಾಜ್ ಸರ್ ಅವರು ಬರ್ತಿದ್ದಾರೆ ಅಂತ ಒಂದು ಮಾಹಿತಿ. ಆ್ಯಂಡ್ ಅವರ ಫೋಟೋನ ಸಹ ನಾನು ಇವಾಗ ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಈ ಹಿಡನ್ ಡೀಟೇಲ್ಸ್ನ ಡಿಕೋಡ್ ಮಾಡೋದು ಆದರೆ ಕಿರಣ್ ರಾಜ್ ಸರ್ ಅವರೇ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಈ ರೀತಿ ಮಾತಾಡ್ತಿದ್ದಾರೆ. ಸೊ ಶನಿವಾರ ಸಾಯಂಕಾಲ 6 ಗಂಟೆಗೆ ಬಂದ್ಬಿಟ್ಟು ರಾಜಾ ರಾಣಿ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಸೊ ಅದರಲ್ಲಿ 5 ಜನರ ಕಂಟೆಸ್ಟೆಂಟ್ಸ್ನ ರಿವೀಲ್ ಮಾಡ್ತಿದ್ದಾರೆ ಅಫಿಷಿಯಲಿ. ಬಟ್ ಇವಾಗ ಯು ಕ್ಯಾನ್ ಡಿಕೋಡ್ ಇಟ್ ಅಂತ ಹೇಳ್ತಾ, ಇನ್ನು ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸದ್ಯಕ್ಕೆ ಇಲ್ಲ. ಆ್ಯಂಡ್ ಅಭಿಮಾನಿಗಳಿಗೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ಸ್ ಇಲ್ಲ ಅಂದ್ರೂ ಬಿಗ್ ಬಾಸ್ ಸೀಸನ್ 11 ಶುರು ಆಗ್ತಾಯಿದೆ. ಸ್ವಲ್ಪ ಪ್ರತಿ ವಾರನೂ ಕಿಚ್ಚ ಸರ್ ದರ್ಶನನ ಪಡ್ಕೊಂಡು ಸ್ವಲ್ಪ ಖುಷಿಯಾಗಿ ಇರ್ತಾರೆ ಅಂತ ಅನ್ಕೊತೀನಿ ಅಷ್ಟೇ. ಸೊ ಮೇ ಬಿ ನವೆಂಬರ್ ಆರ್ ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆಗಳು ಇದೆ. ಆ್ಯಂಡ್ ನೆಕ್ಸ್ಟ್ ಇಯರ್ಗಂತೂ ಖಂಡಿತ ಹೋಗೋದಿಲ್ಲ. ಬಟ್ ಈಗ ನಡೀತಿರುವ ಡಿಸ್ಕಷನ್ಸ್ ಪ್ರಕಾರ ನವೆಂಬರ್ ಆರ್ ಡಿಸೆಂಬರಲ್ಲಿ ಬರುವ ಸಾಧ್ಯತೆಗಳು ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಭೈರತಿ ರಣಗಲ್ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು ಸದ್ಯಕ್ಕೆ ಬಂದ್ಬಿಟ್ಟು. ಆ್ಯಕ್ಚುಲಿ ಏನಾಯಿತು, ಭೈರತಿ ರಣಗಲ್ ಯಾಕೆ ಅಷ್ಟು ಮುಂದಕ್ಕೆ ಹೋಯಿತು ಆಗಸ್ಟಿಂದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ನೀಡಿದ್ದಾರೆ. ಸೊ ಒಳ್ಳೆ ಹುಡುಗ ಪ್ರಥಮ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮಾತಾಡ್ತಿದ್ದೀನಿ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಇದಕ್ಕೆ ಒಂದು ಟ್ವಿಸ್ಟ್ ಕೂಡ ಇದೆ, ಅದನ್ನು ಹೇಳ್ಬಿಡ್ತೀನಿ ಆ್ಯಕ್ಚುಲಿ. ಸೊ ವಿಷಯ ಏನಪ್ಪ ಅಂದರೆ, ಭೈರತಿ ರಣಗಲ್ ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ 4ನೇ ತಾರೀಕು ಬರಬೇಕಿತ್ತಂತೆ. ಗೀತಾ ಮೇಡಮ್ ಅವರು ಮತ್ತು ಶಿವಣ್ಣ ಅವರು ಡಿಸ್ಕಷನ್ಸ್ ಮಾಡ್ಕೊತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ಮಾರ್ಟಿನ್ ಸಿನಿಮಾ ತಂಡದವರು ಬಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಎಸ್ಪೆಷಲಿ ಧ್ರುವ ಸರ್ಜಾ ಸರ್ ಅವರು ಬಂದ್ಬಿಟ್ಟು ಕಾಲ್ ಮಾಡಿ, ಸರ್ ನಾವು 3 ವರ್ಷಗಳಿಂದ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ, ಅದು ನಿಮಗೂ ಸಹ ಗೊತ್ತೇ ಇದೆ. ಸೊ ಅಕ್ಟೋಬರ್ 4ನೇ ತಾರೀಕು ನೀವು ಬರ್ತಿದ್ದೀರಾ ಅಂತ ಮಾಹಿತಿ ಬಂದಿದೆ. ಸೊ ನಮ್ಮ ಸಿನಿಮಾ ಅಕ್ಟೋಬರ್ 11ನೇ ತಾರೀಕು ಬರ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ 4ನೇ ತಾರೀಕು ಬಂದರೆ ಸ್ವಲ್ಪ ಇದಾಗುತ್ತೆ ಸರ್ ಅಂತ ಮಾತಾಡಬೇಕಾದ್ರೆ ಗೀತಾ ಮೇಡಮು ಮತ್ತು ಶಿವಣ್ಣ ಅವರು ಡಿಸ್ಕಷನ್ಸ್ ಮಾಡಿ, ಸೊ ಇದು ಕೂಡ ನಮ್ಮ ಸಿನಿಮಾನೇ, ನಮ್ಮ ಹುಡುಗನ ಸಿನಿಮಾನೇ ಅಲ್ವಾ, ಸೊ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ, ಸೊ ಯಾಕೆ ಅವರಿಗೆ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ನವೆಂಬರ್ 15ನೇ ತಾರೀಕಿಗೆ ಹೋಗಿದ್ದಾರೆ ಅಂತ ಮಾಹಿತಿನ ಸ್ವತಃ ಪ್ರಥಮ್ ಅವರು ಹೇಳಿರೋ ಮಾಹಿತಿ. ಆ್ಯಂಡ್ ಆ್ಯಕ್ಚುಲಿ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಇದು ಈ ಮಾಹಿತಿ ಇವಾಗ ಏನು ಹೇಳಿದ್ದೀವಿ, ಸುಮಾರು ದಿನಗಳ ಹಿಂದೆಯೇ ಯಾರೋ ಒಬ್ಬರು ಬಂದ್ಬಿಟ್ಟು ನ್ಯೂಸ್ ರಿಪೋರ್ಟರು ಒಂದು ಕ್ವಶನ್ ಕೇಳ್ತಾರೆ ಗೀತಾ ಮೇಡಮ್ ಅವ್ರಿಗೆ. ಭೈರತಿ ರಣಗಲ್ ಸಿನಿಮಾ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದಾಗ ಮೇಡಮ್ ಅವರು ಇಂಡೈರೆಕ್ಟ್ಲಿ ಮಾಹಿತಿನ ನೀಡಿದ್ರು. ನಮ್ಮವರ ಸಿನಿಮಾಗಳು ಬರ್ತಾ ಇದ್ದಾವೆ, ಅತಿ ದೊಡ್ಡ ಸಿನಿಮಾಗಳೇ. ಸೊ ಆ ಸಿನಿಮಾಗಳಿಗೆ ಜಾಗ ಬಿಟ್ಕೊಟ್ಟು ನಾವು ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ ಅಷ್ಟೇ. ಸಿನಿಮಾ ಖಂಡಿತ ರೆಡಿ ಆಗಿದೆ. ಸ್ವತಃ ಗೀತಾ ಮೇಡಮ್ ಅವರೇ ಆ ರಿಪೋರ್ಟರ್ಗೆ ಬಂದ್ಬಿಟ್ಟು ಆನ್ಸರ್ ಅನ್ನೋದನ್ನು ಕೊಟ್ಟರು. ಸೊ ಅದನ್ನೇ ಇನ್ನೂ ಡೀಟೇಲ್ ಆಗಿ ನಮ್ಮ ಒಳ್ಳೆ ಹುಡುಗ ಪ್ರಥಮ್ ಅವರು ಹೇಳಿದ್ದಾರೆ. ಆ್ಯಂಡ್ ಇನ್ನು ಮಾರ್ಟಿನ್ ವಿಷಯಕ್ಕೆ ಬಂದರೆ, ಒಂದು ನ್ಯೂ ಪೋಸ್ಟರ್ ಅಂತ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಈಗ ಒಂದು ಚೆಕ್ ಇಟ್ ಔಟ್. ಆ್ಯಂಡ್ ನಾನು ಇವಾಗ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಮಾರ್ಟಿನ್ ಸಿನಿಮಾದ ತಮಿಳ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಆ್ಯಂಡ್ ಅದ್ರ ಜೊತೆಗೆ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್, ಸೊ ಎಲ್ಲ ಡಿಸ್ಟ್ರಿಬ್ಯೂಷನ್ಸ್ ರೈಟ್ಸ್ ಬಗ್ಗೆ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ಈವನ್ ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ ಅಂತ ಒಂದು ಪ್ರೆಸ್ ಮೀಟಲ್ಲಿ ಕೇಳಿಸ್ಕೊಂಡಿದ್ದೆ ಮಾಹಿತಿನ. ಬಟ್ ಅದು ಎಲ್ಲಿ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಸ್ವತಃ ಅಫಿಷಿಯಲಿ ನಾವೇ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಪ್ರೊಡ್ಯೂಸರ್ ಸರ್ ಅವರು ಮಾಹಿತಿನ ನೀಡಿದ್ದಾರೆ. ಸೊ ಗೊತ್ತಿಲ್ಲ ಯಾವಾಗ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಸ್ಟಿಲ್ ನಾವು ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ. ಓವರ್ಸೀಸ್ ಆ್ಯಂಡ್ ತಮಿಳ್ ಎಲ್ಲ ಮಲಯಾಳಂ ಎಲ್ಲ ಕಡೆ ಯಾರು ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಡಿಸ್ಟ್ರಿಬ್ಯೂಟರ್ಸ್ ಅವರು ಬಂದ್ಬಿಟ್ಟು. ಸದ್ಯಕ್ಕೆ ತೆಲಂಗಾಣದಲ್ಲಿ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮಿಕ್ಕಿದವ್ರ ಬಗ್ಗೆ ಅಫಿಷಿಯಲಿ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಬಗೀರ 3 ವರ್ಷಗಳ ಆದಮೇಲೆ ಬಗೀರ ಸಿನಿಮಾದ ಪ್ರಮೋಷನ್ಸ್ ಅನ್ನೋದು ನಡೀತಾ ಇದೆ.
ಅಂದರೆ 3 ವರ್ಷಗಳ ಹಿಂದೆ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದು. ಆ್ಯಂಡ್ ರೀಸೆಂಟ್ಲಿ ಯುವ ದಸರಾ ಈವೆಂಟಲ್ಲಿ ಬಂದ್ಬಿಟ್ಟು ನಮ್ಮ ಮುರಳಿ ಸರ್ ಆ್ಯಂಡ್ ರುಕ್ಮಿಣಿ ವಸಂತ ಮೇಡಮ್ ಅವರು ಬಂದ್ಬಿಟ್ಟು ಒಂದು ಸಣ್ಣದಾಗಿ ಜಲಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಒಂದು ಡೈಲಾಗ್ ಸಹ ಬಗೀರ ಸಿನಿಮಾದಿಂದ ಅಫಿಷಿಯಲಿ ಹೇಳಿದ್ದಾರೆ. ಆ ಡೈಲಾಗ್ನ ಪ್ಲೇ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸಾವೇ ನಿನ್ನ ಎದುರುಗಡೆ ಬಂದಿದೆ, ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಕನ್ನಡಿಲಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ, ನೀನ್ ಯಾರೋ ನಾನು. ಸೊ ನೋಡಿದ್ರಲ್ಲ, ಕೇಳಿಸ್ಕೊಂಡ್ರ ಡೈಲಾಗ್ ವಿಷಯಕ್ಕೆ ಬಂದರೆ ಇದು. ಆ್ಯಂಡ್ ಇನ್ನು ನನ್ನ ಅನಿಸಿಕೆ ಬಂದ್ಬಿಟ್ಟು, ಸದ್ಯಕ್ಕೆ ನೀವು ಹಂಗೆ ಹೋಗಿ ಪ್ರಮೋಷನ್ಸ್ ಮಾಡೋದಕ್ಕಿಂತ ಏನಾದರೂ ಒಂದು ಸಿನಿಮಾದ ಒಂದು ಪ್ರಮೋಷನಲ್ ಕಂಟೆಂಟ್ ಬಿಟ್ಟರೆ, ಇದರ್ ಟೀಸರ್ ಅಥವಾ ಟ್ರೈಲರ್, ಫಸ್ಟ್ ಟ್ರೈಲರ್ ಅಥವಾ ಒಂದು ಸಾಂಗು ಏನಾದರೂ ಒಂದು ಬಿಟ್ಬಿಟ್ಟು ಅದಾದಮೇಲೆ ಪ್ರಮೋಷನಲ್ಸ್ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೂ ಜಾಸ್ತಿ ಟೈಮೇ ಇದೆ, ಮೇ ಬಿ 40+ ಡೇಸೇ ಇನ್ನೂ ಬಾಕಿ ಇದೆ. ಬಟ್ ಇವಾಗ ಫಸ್ಟ್ ಟ್ರೈಲರ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಗೊತ್ತಿಲ್ಲ ಯಾವಾಗ ಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಇಫ್ ಇನ್ ಕೇಸ್ ಗೊತ್ತಾದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ನಾಳೆ ದೇವರ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಬುಕ್ಕಿಂಗ್ಸ್ ವಿಷಯಕ್ಕೆ ಬಂದರೆ ತುಂಬ ಅದ್ಭುತವಾಗಿ ನಡೀತಾ ಇದೆ. ಆ್ಯಂಡ್ ಇನ್ನೂ ಒಂದು ಮಾಹಿತಿ ಹೇಳೋದಾದರೆ, ಎಲ್ಲೂ ಸಹ ಟಿಕೆಟ್ಸ್ ಅನ್ನೋದು ಸಿಗ್ತಾ ಇಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ, ಯು ಆರ್ ದ ಲಕಿಯೆಸ್ಟ್ ಪರ್ಸನ್, ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಈ ಸಿನಿಮಾದಲ್ಲಿ ಏನಾದರೂ ಹಿಟ್ ಕೊಟ್ಟು ಕೊರಟಾಲ ಶಿವ ಕಮ್ಬ್ಯಾಕ್ ಮಾಡ್ತಾರಾ ಅಥವಾ ಮತ್ತೆ ಹೊಗೆ ಹಾಕ್ಸ್ಕೊತಾರ, ಅಥವಾ ಒಂದು ಫಾರ್ಮುಲಾ ಅನ್ನೋದಿದೆ ರಾಜಮೌಳಿ ಸಿನಿಮಾ ಅವರ ಡೈರೆಕ್ಷನಲ್ಲಿ. ಇಫ್ ಇನ್ ಕೇಸ್ ಏನಾದರೂ ಯಾರಾದರೂ ಒಂದು ಹೀರೋ ದೊಡ್ಡ ಮಟ್ಟಿಗೆ ಹಿಟ್ ಆದಮೇಲೆ ಅವರ ಅಪ್ಕಮಿಂಗ್ ಸಿನಿಮಾಸ್ ಬಂದ್ಬಿಟ್ಟು ಫ್ಲಾಪ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಅಂತ ಒಂದು ಫಾರ್ಮುಲಾನೇ ಸೆಟ್ ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಪ್ರಭಾಸ್ ಸರ್ ಅವರು ಆಫ್ಟರ್ ಬಾಹುಬಲಿ ಬಂದ್ಬಿಟ್ಟು ಅವ್ರಿಗೆ ತುಂಬಾ ಫ್ಲಾಪ್ಸ್ ಅನ್ನೋದು ಸಿಕ್ತು. ಸೊ ನೋಡೋಣ, NTR ಅವ್ರಿಗೆ ಏನಾದರೂ ಈ ಸಿನಿಮಾ ವರ್ಕೌಟ್ ಆದರೆ ಆ ಫಾರ್ಮುಲಾ ಅನ್ನೋದು ಬ್ರೇಕ್ ಆಗುತ್ತೆ. ಆ್ಯಂಡ್ ಕೊರಟಾಲ ಶಿವರಿಗೆ ಬಂದ್ಬಿಟ್ಟು ಒಂದು ಒಳ್ಳೆಯ ಹೆಸರು ಬರುತ್ತೆ ಮತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದುನಿಯಾ ವಿಜಯ್ ಸರ್ ಅವರ ನೆಕ್ಸ್ಟ್ ಸಿನಿಮಾನ ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ಜಡೇಶ್ ಕೆ ಹಂಪಿ ಅವರು. ಆ್ಯಂಡ್ ಸ್ವತಃ ಒಂದು ಪೋಸ್ಟರ್ನ ಸಹ ರಿಲೀಸ್ ಮಾಡಿದರು ಸಾಕಷ್ಟು ದಿನಗಳ ಹಿಂದೆ. ಆ್ಯಂಡ್ ಸಿನಿಮಾದ ವಿಷಯಕ್ಕೆ ಬಂದರೆ, ಸುಮಾರು 60% ಸಿನಿಮಾದ ಶೂಟಿಂಗ್ ಅನ್ನೋದು ಮುಗಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಇನ್ನೊಂದು ಮಾಹಿತಿ ಬರ್ತಾ ಇದೆ. ಆ್ಯಕ್ಚುಲಿ ಸಿನಿಮಾದ ಟೈಟಲ್ನ ಸ್ಟಿಲ್ ನಾವು ರಿಲೀಸ್ ಮಾಡಿಲ್ಲ, ಅಂದರೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಆ್ಯಸ್ ಪರ್ ರೂಮರ್ಸ್ ಪ್ರಕಾರ ರಚ್ಚಯ್ಯ ಅಂತ ಒಂದು ರೂಮರ್ಸ್ ಅನ್ನೋದು ಓಡಾಡ್ತಾ ಇದೆ. ಆ್ಯಂಡ್ ಇನ್ನು ಈ ಟೈಟಲ್ ವಿಷಯಕ್ಕೆ ಬಂದರೆ, ನನಗೇನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ. ರಚ್ಚಯ್ಯ ಏನಿದು ಟೈಟಲ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಇದು ಅಫಿಷಿಯಲಿ ಬಂದಿರೋ ಮಾಹಿತಿ ಅಲ್ಲ, ಆಸ್ ಪರ್ ನ್ಯೂಸ್ ರಿಪೋರ್ಟ್ಸ್ ಆ್ಯಂಡ್ ಬಸ್ ರಿಪೋರ್ಟ್ಸ್ ಪ್ರಕಾರ ಬಂದಿರುವ ಮಾಹಿತಿ ರಚ್ಚಯ್ಯ ಅಂತ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಚೇಂಜ್ ಮಾಡ್ತಾರಾ ಅಥವಾ ಇದನ್ನೇ ಇಡ್ತಾರಾ ಅಂತ ಗೊತ್ತಿಲ್ಲ ಸ್ಟಿಲ್ ನಾವು. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, 45 ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ರೀಸೆಂಟ್ಲಿ ನಮ್ಮ ಜೋಗಿ ಪ್ರೇಮ್ ಅವರು ಸೆಟ್ಗೆ ಹೋಗಿ ವಿಸಿಟ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. 45 ಸಿನಿಮಾದ ಶೂಟಿಂಗ್ಸ್ ಅನ್ನೋದು ನಡೀತಾ ಇದೆ ಸದ್ಯಕ್ಕೆ ಬಂದ್ಬಿಟ್ಟು. ಇನ್ನು ಸಿನಿಮಾ ಬಂದ್ಬಿಟ್ಟು ಮೇ ಬಿ ನೆಕ್ಸ್ಟ್ ಇಯರ್ ಒಂದು 3 ಮಂತ್ಸ್ ಒಳಗಡೆ ಬರುವ ಸಾಧ್ಯತೆಗಳು ಇದೆ. ಯಾಕಂದರೆ ಬೇರೆ ದಿನಗಳು ಈ ವರ್ಷದಲ್ಲಿ ಬಂದ್ಬಿಟ್ರೆ ಇನ್ನು ನೆಕ್ಸ್ಟ್ ಇಯರ್ಗೆ ಖಂಡಿತ ಪೋಸ್ಟ್ಪೋನ್ ಮಾಡ್ಕೊತಾರೆ. ನೆಕ್ಸ್ಟ್ ಇಯರ್ ಫಸ್ಟ್ ಹಾಫಲ್ಲಿ ಖಂಡಿತ ಬರುತ್ತೆ 45 ಸಿನಿಮಾ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ರಾಮ್ ಚರಣ್ ಸರ್ ಅವರ ಗೇಮ್ ಚೇಂಜರ್ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಪ್ರೋಮೋ ಬಂದ್ಬಿಟ್ಟು ಸೆಪ್ಟೆಂಬರ್ 28ನೇ ತಾರೀಕು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಪ್ರೋಮೋದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇದರ್ ರಿಲೀಸಿಂಗ್ ಡೇಟ್ ಅಥವಾ ಸಾಂಗ್ ಯಾವಾಗ ರಿಲೀಸ್ ಆಗ್ತದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಸೊ 28ನೇ ತಾರೀಕು ಪ್ರೋಮೋ ಅನ್ನೋದು ಬರ್ತಾ ಇದೆ. ಆ್ಯಂಡ್ ರಾಮ್ ಚರಣ್ ಸರ್ ಅವ್ರಿಗೂ ಸಹ ಸೇಮ್ ಇದೇ ತೊಂದರೆನೇ. ಗೊತ್ತಿಲ್ಲ ರಾಜಮೌಳಿ ಸರ್ ಅವರ ಫಾರ್ಮುಲಾನ ಬ್ರೇಕ್ ಮಾಡ್ತಾರೆ ಈ ಸಿನಿಮಾದಲ್ಲಿ, ಅಥವಾ ಈವನ್ ಇವ್ರಿಗೂ ಸಹ ಸೇಮ್ ಸಿಚುವೇಶನ್ ಗುರು. ಶಂಕರ್ ಸರ್ ಅವರು ರೀಸೆಂಟ್ಲಿ ಇಂಡಿಯನ್ 2 ಅಟ್ರ್ ಫ್ಲಾಪ್ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡ್ತಾರಾ, ರಾಜಮೌಳಿ ಸರ್ ಅವರ ಫಾರ್ಮುಲಾನ ಬ್ರೇಕ್ ಮಾಡ್ತಾರಾ ಅಂತ ಇವ್ರಿಗೂ ಸಹ ಸೇಮ್ ಅದೇ ಕಷ್ಟದಲ್ಲಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ. ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ವಿ ಡೋಂಟ್ ನೋ ಯಾವಾಗ ಏನು ಅನ್ನೋದ್ರ ಬಗ್ಗೆ ಡೇಟ್ ಅನ್ನೋದು ಸ್ವತಃ ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಬ್ಲಿಂಕ್ ಮೂವಿ ತಮಿಳ್ ವರ್ಷನ್ ಬಂದ್ಬಿಟ್ಟು ಇವಾಗ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಸೊ AHA ಹಾ ತಮಿಳ್ OTT ಪ್ಲಾಟ್ಫಾರ್ಮಲ್ಲಿ ಬಂದ್ಬಿಟ್ಟು ಸ್ಟ್ರೀಮ್ ಅನ್ನೋದು ಶುರು ಆಗ್ತಾ ಇದೆ. ಯಾರಾದರೂ ತಮಿಳ್ ಅವರು ಈ ವಿಡಿಯೋನ ನೋಡ್ತಿದ್ರೆ ಒಂದ್ಸಲ ಚೆಕ್ ಮಾಡಿ. AHA ಹಾ OTT ಪ್ಲಾಟ್ಫಾರ್ಮಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಬ್ಲಿಂಕ್ ಈಸ್ ಎ ಸೈಫೈ ಸಿನಿಮಾ ಆ್ಯಂಡ್ ಇಟ್ಸ್ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ 2000
24 ಅಂತಲೇ ಹೇಳ್ಬೋದು ಸೈಫೈ ಕ್ಯಾಟಗಿರಿಯಲ್ಲಿ ನೋಡೋಕೆ ಹೋದರೆ. ಸೊ ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ನ ನಾನು ಮಿಸ್ ಮಾಡಿದರೆ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಖಂಡಿತ ಅದನ್ನು ಪಿಕ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳೋಕ್ಕೆ ನಾನು ತಯಾರು ಮಾಡ್ಕೊತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.